ಹಾಯ್ ಗೆಳೆಯರೆ, ಅನಂತು ಕೆ ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಈ ಒಂದು ಕ್ಲಾಸಲ್ಲಿ ನಾವು ಜುಲೈ 27 2025 ಪ್ರಚಲಿತ ಘಟನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚೆಯನ್ನು ಮಾಡಲಿದ್ದೇವೆ. ಅದು MCQ ರೂಪದಲ್ಲಿ ಚರ್ಚೆಯನ್ನು ಮಾಡಲಿದ್ದೇವೆ. ಈ ಒಂದು ಕ್ಲಾಸ್ನ PDF ಏನಾದರೂ ನಿಮಗೆ ಬೇಕೆಂದರೆ ಅನಂತು ಕೆ ಎಜುಕೇಶನ್ ಟೆಲಿಗ್ರಾಮ್ ಅಂತಿದೆ. ಈ ಟೆಲಿಗ್ರಾಮ್ನ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿರುತ್ತದೆ. ಅಲ್ಲಿ ಹೋಗಿ ನೀವು PDF ಅನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಬನ್ನಿ ಗೆಳೆಯರೆ, ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ. ಪ್ರಶ್ನೆ: ಇತ್ತೀಚೆಗೆ ಕಾರ್ಗಿಲ್ ವಿಜಯ ದಿವಸನ್ನ ಯಾವಾಗ ಆಚರಿಸಲಾಯಿತು ಅಂತ ಕೇಳಿದರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಜುಲೈ 26 ಸರಿಯಾದಂಥ ಉತ್ತರ ಆಗಿರ್ತದೆ. ಕಾರ್ಗಿಲ್ ವಿಜಯ ದಿವಸನ್ನ ಪ್ರತಿ ವರ್ಷ ಜುಲೈ 26ರಂದು ಏನು ಮಾಡ್ತಾರೆ, ಆಚರಿಸಲಾಗುತ್ತದೆ. ಈ ದಿನವನ್ನು ಭಾರತೀಯ ಸೇನೆಯ ಅದಮ್ಯ ಧೈರ್ಯ, ಶೌರ್ಯ ಮತ್ತು ತ್ಯಾಗವನ್ನು ಗೌರವಿಸಲು ಇದನ್ನು ಸಮರ್ಪಿಸಲಾಗಿದೆ. 1999ರಲ್ಲಿ ಪಾಕಿಸ್ತಾನದೊಂದಿಗೆ ಕಾರ್ಗಿಲ್ ಯುದ್ಧವನ್ನು ಭಾರತ ಧೈರ್ಯದಿಂದ ಗೆದ್ದಿತ್ತು ಮತ್ತು ಈ ದಿನವು ಆ ಐತಿಹಾಸಿಕ ವಿಜಯದ ಸಂಕೇತವಾಗಿರ್ತದೆ. ಜುಲೈ 2025ರಲ್ಲಿ ಇಂಪಾರ್ಟೆಂಟ್ ಡೇಸ್ಗಳನ್ನು ನೋಡ್ತಾ ಬರೋಣ. ಜುಲೈ 1 ವೈದ್ಯರ ದಿನ, CA ಡೇ ಅಂದರೆ ಚಾರ್ಟರ್ಡ್ ಅಕೌಂಟೆಂಟ್ ಡೇ ಮತ್ತು GST ಡೇ ಎಂದು ಆಚರಣೆ ಮಾಡ್ತಾರೆ. ಜುಲೈ 2 ವಿಶ್ವ ಕ್ರೀಡಾ ಪತ್ರಕರ್ತರ ದಿನವೆಂದು ಆಚರಿಸಲಾಗುತ್ತದೆ. ಜುಲೈ 3 ಅಂತಾರಾಷ್ಟ್ರೀಯ ಪ್ಲಾಸ್ಟಿಕ್ ಬ್ಯಾಗ್ ಮುಕ್ತ ದಿನವೆಂದು ಆಚರಣೆ ಮಾಡ್ತಾರೆ. ಜುಲೈ 4 USA ಸ್ವಾತಂತ್ರ್ಯ ದಿನವೆಂದು ಆಚರಿಸಲಾಗುತ್ತದೆ. ಜುಲೈ 5 ಅಂತಾರಾಷ್ಟ್ರೀಯ ಸಹಕಾರ ದಿನ, ಇದನ್ನು ಮೊದಲ ಶನಿವಾರವನ್ನು ಆಚರಣೆ ಮಾಡ್ತಾರೆ. ಇನ್ನು ಜುಲೈ 6 ವಿಶ್ವ ಪ್ರಾಣಿ ಸಂಗ್ರಹ ದಿನ. ಜುಲೈ 7 ವಿಶ್ವ ಕಿಶ್ವಾಹಿಲಿ ಭಾಷಾ ದಿನವೆಂದು ಆಚರಣೆ ಮಾಡ್ತಾರೆ. ಜುಲೈ 10 ಜಾಗತಿಕ ಇಂಧನ ಸ್ವಾತಂತ್ರ್ಯ ದಿನವೆಂದು ಆಚರಣೆ ಮಾಡ್ತಾರೆ. ಜುಲೈ 11 ವಿಶ್ವ ಜನಸಂಖ್ಯಾ ದಿನವೆಂದು ಆಚರಣೆ ಮಾಡಲಾಗ್ತದೆ. ಜುಲೈ 12 ಪೇಪರ್ ಬ್ಯಾಗ್ ದಿನ ಮತ್ತು ಮಲಾಲಾ ದಿನವೆಂದು ಆಚರಣೆ ಮಾಡಲಾಗ್ತದೆ. ಜುಲೈ 15ರಂದು ವಿಶ್ವ ಯುವ ಕೌಶಲ್ಯ ದಿನವೆಂದು ಆಚರಣೆ ಮಾಡಲಾಗ್ತದೆ. ಜುಲೈ 16ರಂದು AI ಮೆಚ್ಚುಗೆ ದಿನ ಮತ್ತು ವಿಶ್ವ ಹಾವು ದಿನವೆಂದು ಆಚರಣೆ ಮಾಡಲಾಗ್ತದೆ. ಜುಲೈ 17ರಂದು ವಿಶ್ವ ಅಂತಾರಾಷ್ಟ್ರೀಯ ನ್ಯಾಯ ದಿನವೆಂದು ಆಚರಣೆ ಮಾಡಲಾಗ್ತದೆ. ಜುಲೈ 18 ಅಂತಾರಾಷ್ಟ್ರೀಯ ನೆಲ್ಸನ್ ಮಂಡೇಲಾ ದಿನ ಮತ್ತು ತಮಿಳುನಾಡು ದಿನವನ್ನು ಆಚರಣೆ ಮಾಡಲಾಗ್ತದೆ. ಜುಲೈ 20 ವಿಶ್ವ ಚೆಸ್ ದಿನ, ಅಂತಾರಾಷ್ಟ್ರೀಯ ಚಂದ್ರ ದಿನವೆಂದು ಆಚರಣೆ ಮಾಡಲಾಗ್ತದೆ. ಜುಲೈ 22 ರಾಷ್ಟ್ರೀಯ ಧ್ವಜ ದಿನ, ವಿಶ್ವ ಮಿದುಳು ಆರೋಗ್ಯ ದಿನ, ಪೈ ಅಂದಾಜು ದಿನವೆಂದು ಆಚರಣೆ ಮಾಡಲಾಗ್ತದೆ. ಜುಲೈ 23 ರಾಷ್ಟ್ರೀಯ ಪ್ರಸಾರ ದಿನ ಎಂದು ಆಚರಣೆ ಮಾಡಲಾಗ್ತದೆ. ಜುಲೈ 24ರಂದು ಆದಾಯ ತೆರಿಗೆ ದಿನವನ್ನು ಆಚರಣೆ ಮಾಡಲಾಗ್ತದೆ. ಇನ್ನು ಜುಲೈ 25 ಅಂತಾರಾಷ್ಟ್ರೀಯ ನ್ಯಾಯಾಂಗ ಕಲ್ಯಾಣ ದಿನವೆಂದು ಆಚರಣೆ ಮಾಡಲಾಗ್ತದೆ. ಇನ್ನು ನೆಕ್ಸ್ಟ್ ಕ್ವಶನ್: ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ನಿರುದ್ಯೋಗಿ ಯುವಕರಿಗೆ ಮಾಸಿಕ ಸಹಾಯಧನವನ್ನು ಪ್ರಾರಂಭಿಸಿದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಮಧ್ಯಪ್ರದೇಶವು ಸರಿಯಾದಂಥ ಉತ್ತರ ಆಗಿರ್ತದೆ. ಮಧ್ಯಪ್ರದೇಶ ಸರ್ಕಾರವು ಕೌಶಲ್ಯ ಅಭಿವೃದ್ಧಿಯಲ್ಲಿ ನಿರುದ್ಯೋಗಿ ಯುವಕರನ್ನು ಬೆಂಬಲಿಸುವ ಗುರಿಯನ್ನು ಹೊಂದಿರುವ ಹೊಸ ಉಪಕ್ರಮವನ್ನು ಪ್ರಾರಂಭಿಸಿದೆ. ಇದರ ಒಂದು ಅಡಿಯಲ್ಲಿ ಕೈಗಾರಿಕಾ ಇಂಟರ್ನ್ಶಿಪ್ ಸಮಯದಲ್ಲಿ ಯುವಕರಿಗೆ ಮಾಸಿಕ ಸ್ಟೈಫಂಡ್ ನೀಡಲಾಗುತ್ತದೆ. ಮಹಿಳೆಯರಿಗೆ 6,000 ಮತ್ತು ಪುರುಷರಿಗೆ 5,000. ಈ ಯೋಜನೆಯನ್ನು ರಾಜ್ಯದ ಅಸ್ತಿತ್ವದಲ್ಲಿರುವ ಲಾಡ್ಲಿ ಬೆಹ್ನಾ ಯೋಜನೆಯ ವಿಸ್ತರಣೆಯನ್ನು ಪರಿಗಣಿಸಲಾಗಿದೆ. ಇದು ಈಗ ಪುರುಷ ಫಲಾನುಭವಿಗಳಿಗೆ ಲ್ಯಾಂಡ್ಲಿ ಬಾಯ್ಸ್ ಎಂಬ ಅನೌಪಚಾರಿಕ ಹೆಸರಿನಲ್ಲಿ ಒಳಗೊಂಡಿರುತ್ತದೆ. ಹೌದಾ? ಇನ್ನು ಮಧ್ಯಪ್ರದೇಶದ ಬಗ್ಗೆ ನಾವು ನೋಡೋದಾದ್ರೆ ಮಧ್ಯಪ್ರದೇಶದ ರಾಜಧಾನಿ ಭೋಪಾಲ್ ಆಗಿರ್ತದೆ. ಈ ಒಂದು ಮಧ್ಯಪ್ರದೇಶ ರಾಜ್ಯದ CM ಯಾರಂದ್ರೆ ಡಾಕ್ಟರ್ ಮೋಹನ್ ಯಾದವ್. ಇಲ್ಲಿಯ ಗವರ್ನರ್ ಯಾರಂದ್ರೆ ಮನ್ಗುಭಾಯ್ ಸಿ ಪಟೇಲ್ ಎಂಬುವರು ಈ ಗವರ್ನರ್ ಆಗಿರ್ತಾರೆ. ಇನ್ನು ಭಾರತದ ಅಪರೂಪದ ಮತ್ತು ಅಳಿವಿನಂಚಿನಲ್ಲಿರುವಂತಹ ಕಾಡು ಬೆಕ್ಕು ಅಂದ್ರೆ ಕ್ಯಾರ್ಕಲ್ ಮಧ್ಯಪ್ರದೇಶದ ಗಾಂಧಿ ಸಾಗರ್ ವನ್ಯಜೀವಿ ಅಭಯಾರಣ್ಯದಲ್ಲಿ ಪತ್ತೆಯಾಗಿರುವಂಥದ್ದು. ನ್ಯಾಯಮೂರ್ತಿ ಸಂಜೀವ್ ಸಚ್ದೇವ್ ಅವರನ್ನ ಮಧ್ಯಪ್ರದೇಶ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಿಸಲಾಗಿದೆ. ಇನ್ನು ಉಜ್ಜಯಿನಿಯಲ್ಲಿ ನಿರ್ಮಿಸಲಾಗುತ್ತಿರುವ ಹೊಸ ಆಲ್ ಇಂಡಿಯಾ ರೇಡಿಯೋ ಕೇಂದ್ರ ಇದು ಮಧ್ಯಪ್ರದೇಶದಲ್ಲಿದೆ. ಏಷ್ಯಾದ ಅತ್ಯಂತ ಹಿರಿಯ ಹೆಣ್ಣು ಆನೆ ವತ್ಸಲಾ ಪನ್ನಾ ಹುಲಿಯ ಅಭಯಾರಣ್ಯದಲ್ಲಿ ಇದು ನಿಧನವಾಗಿರುವಂಥದ್ದು. ಮಧ್ಯಪ್ರದೇಶದ ಸರ್ಕಾರ ರಹವೀರ್ ಯೋಜನೆಗೆ ಅನುಮೋದನೆಯನ್ನು ನೀಡಿದೆ.
ಮಾನವ ಆನೆ ಸಂಘರ್ಷಕ್ಕಾಗಿ ಮಧ್ಯಪ್ರದೇಶವು ರು 47 ಕೋಟಿ ಯೋಜನೆಗೆ ಅನುಮೋದನೆಯನ್ನು ನೀಡಿದೆ. ಮಧ್ಯಪ್ರದೇಶವು ಭಾರತದ ಮೊದಲ AI ಆಧಾರಿತ ನೈಜ ಸಮಯದ ಅರಣ್ಯ ಎಚ್ಚರಿಕೆ ವ್ಯವಸ್ಥೆಯನ್ನು ಪ್ರಾರಂಭಿಸಿದೆ. ಹೌದಾ? ಇನ್ನು ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಯಾವ IIT ತಂಡವು ಆಟೋಮೊಬೈಲ್ಗಳಿಗಾಗಿ ಬಿದುರನ್ನು ಸಿದ್ಧಪಡಿಸಿದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, IIT ಗುವಾಹಟಿ ಸರಿಯಾದಂಥ ಉತ್ತರ. ಭಾರತದ ಅತ್ಯಂತ ಹಗುರವಾದ ವೀಲ್ಚೇರ್ YD1 ಅನ್ನು IIT ಮದ್ರಾಸ್ ಬಿಡುಗಡೆ ಮಾಡಿದೆ. IITಯ ದೆಹಲಿಯ SC/ST ಅಭಿವೃದ್ಧಿಗಳಿಗಾಗಿ IIT ದೆಹಲಿಯು ಮೊದಲ ವಿಶೇಷ PhD ಪ್ರವೇಶ ಡ್ರೈವ್ ಅನ್ನು ಪ್ರಾರಂಭಿಸಿದೆ. 2026ರ QS ವಿಶ್ವವಿದ್ಯಾಲಯ ಶ್ರೇಯಾಂಕದಲ್ಲಿ IIT ದೆಹಲಿ ಅಗ್ರಸ್ಥಾನದಲ್ಲಿರುವಂಥದ್ದು. AI ಸೆಂಟರ್ ಆಫ್ ಎಕ್ಸಲೆನ್ಸ್ ಅನ್ನು ಸ್ಥಾಪಿಸಲು ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನ ಸಂಸ್ಥೆ IIT ದೆಹಲಿಯೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ. ಸೆಮಿಕಂಡಕ್ಟರ್ ನಾವೀನ್ಯತೆಯನ್ನು ಉತ್ತೇಜಿಸಲು ಸಿಂಗಾಪುರದ IME ಜೊತೆ IIT ಖರಗ್ಪುರ್ ಕೈಜೋಡಿಸಿದೆ. IIT ದೆಹಲಿ ಪ್ರೌಢಶಾಲಾ ಹುಡುಗರಿಗಾಗಿ ಮಾನ್ಸ್ವಿ ಮಾರ್ಗದರ್ಶನವನ್ನು ಪ್ರಾರಂಭಿಸಿದೆ. ಟರ್ಕಿಶ್ ವಿಶ್ವವಿದ್ಯಾಲಯಗಳೊಂದಿಗೆ ಎಲ್ಲ ಶೈಕ್ಷಣಿಕ ಒಪ್ಪಂದಗಳನ್ನು IIT ಮುಂಬೈ ಸ್ಥಗಿತಗೊಳಿಸಿದೆ. ಹೌದಾ? ಇನ್ನು ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ವಿಶ್ವ ಸ್ಕ್ವಾಷ್ ಜೂನಿಯರ್ ಚಾಂಪಿಯನ್ಶಿಪ್ನ ಮಹಿಳೆಯರ ಸಿಂಗಲ್ಸ್ನಲ್ಲಿ ಭಾರತದ ಅನಾಥ್ ಸಿಂಗ್ ಯಾವ ಪದಕವನ್ನು ಗೆದ್ದಿದ್ದಾರೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಕಂಚು. ಭಾರತದ ಅನಾಥ್ ಸಿಂಗ್ ಈಜಿಪ್ಟ್ನಲ್ಲಿ ನಡೆದಂತಹ ವಿಶ್ವ ಜೂನಿಯರ್ ಚಾಂಪಿಯನ್ಶಿಪ್ ಮಹಿಳಾ ಸಿಂಗಲ್ಸ್ನಲ್ಲಿ ಕಂಚಿನ ಪದಕವನ್ನು ಗೆಲ್ಲುವ ಮೂಲಕ ಇತಿಹಾಸವನ್ನು ಸೃಷ್ಟಿಸಿದ್ದಾರೆ. ಕಳೆದ 15 ವರ್ಷಗಳಲ್ಲಿ ಈ ಸ್ಪರ್ಧೆಯಲ್ಲಿ ಪದಕ ಗೆದ್ದಂಥ ಮೊದಲ ಭಾರತೀಯರು ಇವರು ಆಗಿದ್ದಾರೆ. ಇವರಿಗಿಂತ ಮೊದಲು ದೀಪಿಕಾ ಪಲ್ಲಿಕಲ್ 2010ರಲ್ಲಿ ಈ ಪ್ರಶಸ್ತಿಯನ್ನು ಗೆದ್ದಿದ್ದರು. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ GP ಬಿರ್ಲಾ ಸ್ಮಾರಕ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಡಾಕ್ಟರ್ ವಿ ನಾರಾಯಣ್ ಸರಿಯಾದಂಥ ಉತ್ತರ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಪ್ರಸ್ತುತ ಅಧ್ಯಕ್ಷರು ಮತ್ತು ಬಾಹ್ಯಾಕಾಶ ಇಲಾಖೆಯ ಕಾರ್ಯದರ್ಶಿ ಆಗಿರುವಂತಹ ಡಾಕ್ಟರ್ ವಿ ನಾರಾಯಣ್ ಅವರಿಗೆ ಇತ್ತೀಚೆಗೆ 2025ರ ಪ್ರತಿಷ್ಠಿತ GP ಬಿರ್ಲಾ ಸ್ಮಾರಕ ಪ್ರಶಸ್ತಿಯನ್ನು ನೀಡಲಾಯಿತು. ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮಕ್ಕೆ ಅವರ ಅತ್ಯುತ್ತಮ ಕೊಡುಗೆ ಮತ್ತು ಅತ್ಯಾಧುನಿಕ ಬಾಹ್ಯಾಕಾಶ ತಂತ್ರಜ್ಞಾನಗಳನ್ನು ಮುಂದುವರಿಸುವಲ್ಲಿ ಅವರ ನಾಯಕತ್ವಕ್ಕಾಗಿ ಈ ಗೌರವವನ್ನು ಅವರಿಗೆ ನೀಡಲಾಗಿದೆ. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಪ್ರವಾಸೋದ್ಯಮವನ್ನು ಉತ್ತೇಜಿಸಲು 40 ದೇಶಗಳಿಗೆ ಉಚಿತ ವೀಸಾ ನೀಡುವವರು ಯಾರು ಅಂತ ಕೇಳಿದರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ, ಶ್ರೀಲಂಕಾ ಸರಿಯಾದಂಥ ಉತ್ತರ. ನಾವು ಶ್ರೀಲಂಕಾದ ಬಗ್ಗೆ ನೋಡೋದಾದ್ರೆ ಶ್ರೀಲಂಕಾ ದೇಶದ ಕ್ಯಾಪಿಟಲ್ ಯಾವುದಂದ್ರೆ ಕೊಲಂಬೋ ಆಗಿರ್ತದೆ. ಇಲ್ಲಿ ಕರೆನ್ಸಿ ಯಾವುದಂದ್ರೆ SI ರುಪೀಸ್, ಇದರ ಕರೆನ್ಸಿ SI ರುಪೀಸ್. ಇಲ್ಲಿಯ ಪ್ರಧಾನಮಂತ್ರಿ ಆದ ಹರಿಣಿ ಅಮೃತ್ ಸೂರಿಯಾ. ಇನ್ನು ಪ್ರೆಸಿಡೆಂಟ್ ಯಾರಂದ್ರೆ ಅನುರಾಗ್ ಕುಮಾರ್ ದಿಸಾ ನಾಯಕೆ ಎನ್ನುವರು ಇಲ್ಲಿಯ ಪ್ರೆಸಿಡೆಂಟ್ ಆಗಿರ್ತಾರೆ. ಕೊಲಂಬೋದಲ್ಲಿ 3 ದಿನಗಳ ಗೊಂಬೆ ಉತ್ಸವ ಉದ್ಘಾಟನೆ ಆಯಿತು. ಶ್ರೀಲಂಕಾದಲ್ಲಿ ಭಾರತದ ನೆರವಿನೊಂದಿಗೆ ನಿರ್ಮಿಸಲಾದಂತಹ 90 ಮನೆಗಳ ಉದ್ಘಾಟನೆಯನ್ನು ಮಾಡಲಾಯಿತು. ಶ್ರೀಲಂಕಾ ಭಾರತದ ನೆರವಿನೊಂದಿಗೆ ಹಿಂದಿ ಕೋರ್ಸ್ ಅನ್ನು ಪ್ರಾರಂಭಿಸಿದೆ. ಶ್ರೀಲಂಕಾದಲ್ಲಿ ವಾರ್ಷಿಕ ಕತರಗಮ ಎಸಳ ಉತ್ಸವವನ್ನು ಆಚರಿಸಲಾಗಿದೆ. ಶ್ರೀಲಂಕಾದಲ್ಲಿ ಪೋಸನ್ ಪೋಯಾ ಉತ್ಸವವನ್ನು ಆಚರಿಸಲಾಗುತ್ತದೆ. ಬಂಗಾಳ ಕೊಲ್ಲಿಯಲ್ಲಿ ತಯಾರಿಸಲಾಗುವಂತಹ ಚಂಡಮಾರುತಕ್ಕೆ ಶ್ರೀಲಂಕಾ ಶಕ್ತಿ ಎಂದು ಹೆಸರಿಸಿದೆ. ಪ್ರಧಾನಿ ಮೋದಿ ಅವರಿಗೆ ಶ್ರೀಲಂಕಾದ ಅತ್ಯುನ್ನತ ನಾಗರಿಕ ಗೌರವವಾದಂತಹ ಮಿಶ್ರ ವಿಭೂಷಣ ಪ್ರಶಸ್ತಿಯನ್ನು ನೀಡಲಾಗಿದೆ. ಇಲ್ಲಿ ನೋಡಿ, ಇದು ಮಿಶ್ರ ವಿಭೂಷಣ ಪ್ರಶಸ್ತಿ. ಹೌದಾ? ಪ್ರಧಾನಿ ಮೋದಿ ಮತ್ತು ಶ್ರೀಲಂಕಾ ಅಧ್ಯಕ್ಷರು ಬಹುನಿರೀಕ್ಷಿತ ಮಹೋ ಒಮಂತೈ ರೈಲು ಮಾರ್ಗವನ್ನ ಅನುರಾಧಾಪುರನಲ್ಲಿ ಉದ್ಘಾಟನೆ ಮಾಡಿದ್ದಾರೆ. ನೆಕ್ಸ್ಟ್ ಕ್ವಶನ್, ಭಾರತೀಯ ರೈಲ್ವೆ ಇತ್ತೀಚೆಗೆ ಹೈಡ್ರೋಜನ್ ಚಾಲಿತ ರೈಲಿನ ಯಶಸ್ವಿ ಪ್ರಯೋಗವನ್ನ ಎಲ್ಲಿ ನಡೆಸಿದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ, ಚೆನ್ನೈ ಸರಿಯಾದಂತ ಉತ್ತರ. ಜುಲೈ 25, 2025ರಂದು ಚೆನ್ನೈನ ಇಂಟ್ರಿಗಲ್ ಕೋಚ್ ಫ್ಯಾಕ್ಟರಿನಲ್ಲಿ ತನ್ನ ಮೊದಲ ಹೈಡ್ರೋಜನ್ ಚಾಲಿತ ರೈಲು ಕೋಚನ್ನು ಯಶಸ್ವಿಯಾಗಿ ಪರೀಕ್ಷಿಸುವ ಮೂಲಕ ಭಾರತವು ಹಸಿರು ಸಾರಿಗೆಯ ಹೊಸ ಯುಗವನ್ನು ಪ್ರವೇಶಿಸಿದೆ. ಈ ಮಹತ್ವದ ಸಾಧನೆಯು ಭಾರತೀಯ ರೈಲ್ವೆಯಲ್ಲಿ ಸುಸ್ಥಿರ ಮತ್ತು
ಸ್ವಚ್ಛ ಚಲನಶೀಲತೆ ಕಡೆಗೆ ಒಂದು ಪ್ರಮುಖ ಹೆಜ್ಜೆಯಾಗಿದೆ ಮತ್ತು ಭಾರತವನ್ನ ಹೈಡ್ರೋಜನ್ ಆಧಾರಿತ ರೈಲು ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುತ್ತಿರುವ ಆಯ್ದ ದೇಶಗಳ ಪಟ್ಟಿಯಲ್ಲಿ ಇರಿಸುತ್ತದೆ. ಹೌದಾ? ನೆಕ್ಸ್ಟ್ ಕ್ವಶನ್, ಭಾರತ ಸಿಂಗಾಪುರ್ ಜಂಟಿ ಮಿಲಿಟರಿ ವ್ಯಾಯಾಮ ಬೋಲ್ಡ್ ಕುರುಕ್ಷೇತ್ರ ಇತ್ತೀಚೆಗೆ ಎಲ್ಲಿಂದ ಪ್ರಾರಂಭವಾಯಿತು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಸಿ, ಜೋಧ್ಪುರ್ ಸರಿಯಾದಂತ ಉತ್ತರ. ಭಾರತ ಮತ್ತು ಸಿಂಗಾಪುರ್ ರಾಜಸ್ಥಾನದ ಜೋಧ್ಪುರದ ಮರುಭೂಮಿ ಪ್ರದೇಶದಲ್ಲಿ ಬೋಲ್ಡ್ ಕುರುಕ್ಷೇತ್ರ 2025 ಜಂಟಿ ಮಿಲಿಟರಿ ವ್ಯಾಯಾಮವನ್ನು ಪ್ರಾರಂಭಿಸಿದವು. ಈ ವ್ಯಾಯಾಮದ ಉದ್ದೇಶವು ವಿಶೇಷವಾಗಿ ನಗರ ಯುದ್ಧ ಮತ್ತು ಭಯೋತ್ಪಾದನಾ ನಿಗ್ರಹ ಕಾರ್ಯಾಚರಣೆಗಳಲ್ಲಿ ಯುದ್ಧ ಸಮನ್ವಯವನ್ನು ಹೆಚ್ಚಿಸುವುದು. ಈ ಮಿಲಿಟರಿ ವ್ಯಾಯಾಮವು ಎರಡು ದೇಶಗಳ ನಡುವಿನ ಆಳವಾದ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಪ್ರತಿಬಿಂಬಿಸುತ್ತದೆ ಮತ್ತು ಆಧುನಿಕ ಯುದ್ಧ ಭೂಮಿಯ ಸವಾಲುಗಳನ್ನು ಎದುರಿಸಲು ಎರಡು ಸೈನ್ಯಗಳ ಸಿದ್ಧತೆಯಲ್ಲಿ ಪ್ರಮುಖ ಹೆಜ್ಜೆಯಾಗಿ ಪರಿಗಣಿಸಲಾಗಿದೆ. ಸಿಂಗಾಪುರ್ ಅನ್ನ ನೋಡೋದಾದ್ರೆ ಸಿಂಗಾಪುರದ ರಾಜಧಾನಿ ಯಾವುದಂದ್ರೆ ಸಿಂಗಾಪುರ್ ಸಿಟಿ ಇದರ ರಾಜಧಾನಿ. ಇಲ್ಲಿಯ ಕರೆನ್ಸಿ ಯಾವುದಂದ್ರೆ ಸಿಂಗಾಪುರ್ ಡಾಲರ್ ಎಂಬುದು. ಇಲ್ಲಿಯ ಪ್ರೆಸಿಡೆಂಟ್ ಯಾರಂದ್ರೆ ಥರ್ಮನ್ ಸಂಗ್ಮುಗ್ರಾಮತಮ್ ಎನ್ನುವರು ಇಲ್ಲಿಯ ಪ್ರಧಾನಮಂತ್ರಿ. ಅಲ್ಲ, ಪ್ರೆಸಿಡೆಂಟ್ ರಾಷ್ಟ್ರಪತಿ ಆಗಿರ್ತಾರೆ. ಇನ್ನು ಪ್ರಧಾನಮಂತ್ರಿ ಯಾರಂದ್ರೆ ಲಾರೆನ್ಸ್ ವಾಂಗ್ ಎಂಬುವರು ಇಲ್ಲಿಯ ಪ್ರಧಾನಮಂತ್ರಿ. ಲಾರೆನ್ಸ್ ವಾಂಗ್. ಪ್ರೆಸಿಡೆಂಟ್ ಯಾರಂದ್ರೆ ಥರ್ಮನ್ ಸನ್ಮುಗ್ರಾಮತನಮ್ ಎನ್ನುವರು. ಭಾರತ ಮತ್ತು ಸಿಂಗಾಪುರ್ ನಡುವೆ ನಡೆಯುತ್ತಿರುವ ದ್ವಿಪಕ್ಷೀಯ ವ್ಯಾಯಾಮ ಸಿಂಬೆಕ್ಸ್ ನ 32ನೇ ಆವೃತ್ತಿ ಇದಾಗಿದೆ. ಸಿಂಗಾಪುರದಲ್ಲಿ ನಡೆದಂತಹ 22ನೇ ಆವೃತ್ತಿಯ ಶಾಂಗ್ರಿಲಾ ಸಂವಾದದಲ್ಲಿ ಸಿಡಿಎಸ್ ಜನರಲ್ ಅನಿಲ್ ಚೌಹಾಣ್ ಭಾಗವಹಿಸಿದ್ದರು. ಸಿಂಗಾಪುರ್ ವಿಮಾನ ನಿಲ್ದಾಣವು ವಿಶ್ವ ವಿಮಾನ ನಿಲ್ದಾಣ ಶ್ರೇಯಾಂಕಗಳಲ್ಲಿ 2025ರಲ್ಲಿ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿ ಇದೆ. ಹಸಿರು ಮತ್ತು ಡಿಜಿಟಲ್ ಸ್ವಿಪ್ಪಿಂಗ್ ಕಾರಿಡಾರ್ಗಾಗಿ ಭಾರತ ಮತ್ತು ಸಿಂಗಾಪುರ್ ಒಪ್ಪಂದಕ್ಕೆ ಸಹಿ ಹಾಕಿವೆ. 2023ರಲ್ಲಿ ಸಿಂಗಾಪುರವು ಎಐ ಸಿದ್ಧತೆಯ ಸೂಚ್ಯಂಕದಲ್ಲಿ ಅಗ್ರಸ್ಥಾನದಲ್ಲಿದೆ. ಭಾರತವು 72ನೇ ಸ್ಥಾನದಲ್ಲಿದೆ. ಹೌದು. ನೆಕ್ಸ್ಟ್ ಕ್ವಶನ್, ಏಷ್ಯಾ ಕಪ್ 2025 ಇತ್ತೀಚೆಗೆ ಎಲ್ಲಿ ನಡೆಯಲಿದೆ ಅಂತ ಕೇಳಿದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ, UAE. ಏಷ್ಯಾ ಕಪ್ 2025 UAEಯಲ್ಲಿ ನಡೆಯಲಿದೆ. ಪಂದ್ಯಾವಳಿ ಸೆಪ್ಟೆಂಬರ್ 9ರಂದು ಪ್ರಾರಂಭವಾಗಲಿದ್ದು ಫೈನಲ್ ಪಂದ್ಯ ಸೆಪ್ಟೆಂಬರ್ 28ರಂದು ನಡೆಯಲಿದೆ. ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಅಧ್ಯಕ್ಷ ಮೊಹಿಸಿನ್ ನಖ್ವಿ ಈ ಮಾಹಿತಿಯನ್ನ ನೀಡಿದ್ದಾರೆ. ಪಂದ್ಯಾವಳಿಯು T20 ಸ್ವರೂಪದಲ್ಲಿ ನಡೆಯಲಿದೆ. ಹೌದು. UAE ಅನ್ನ ನೋಡೋದಾದ್ರೆ ಈ ದೇಶವು ಇದರ ರಾಜಧಾನಿ ಯಾವುದು, ಕ್ಯಾಪಿಟಲ್ ಯಾವುದಂದ್ರೆ ಅಬುಧಾಬಿ ಕ್ಯಾಪಿಟಲ್ ಆಗಿರ್ತದೆ. ಇಲ್ಲಿಯ ಕರೆನ್ಸಿ ಏನಂದ್ರೆ UAE ದಿರ್ಹಮ್ ಎನ್ನುವುದು ಇಲ್ಲಿಯ ಕರೆನ್ಸಿ ಆಗಿರ್ತದೆ. ಇಲ್ಲಿಯ ಪ್ರೆಸಿಡೆಂಟ್ ಯಾರಂದ್ರೆ ಮೊಹಮ್ಮದ್ ಬಿನ್ ಜಯಾದ್ Al Nahyan ಎನ್ನುವರು ಇಲ್ಲಿಯ ಪ್ರೆಸಿಡೆಂಟ್ ಆಗಿರ್ತಾರೆ. ದುಬೈನಲ್ಲಿ ನಡೆದ 57ನೇ ಅಂತಾರಾಷ್ಟ್ರೀಯ ರಸಾಯನಶಾಸ್ತ್ರ ಒಲಿಂಪಿಯಾಡ್ ಮುಷ್ರೆಕ್ ಗಿಫ್ಟ್ ಸಿಟಿಗೆ ಪ್ರವೇಶಿಸಿದ ಮೊದಲ UAE ಬ್ಯಾಂಕ್ ಎನಿಸಿಕೊಂಡಿದೆ. ಭಾರತೀಯ ವಿದೇಶಿ ವ್ಯಾಪಾರ ಸಂಸ್ಥೆ IIFT ದುಬೈನಲ್ಲಿ ತನ್ನ ಮೊದಲ ವಿದೇಶಿ ಕ್ಯಾಂಪಸ್ ಅನ್ನು ಸ್ಥಾಪಿಸುವುದಾಗಿ ಘೋಷಿಸಿದೆ. ಜಾಗತಿಕ ಸ್ಥಿರತೆ ಕೊಡುಗೆದಾರರಾಗಿ UAE 10 ವರ್ಷಗಳ ಬ್ಲೂ ರೆಸಿಡೆನ್ಸಿ ವೀಸಾವನ್ನು ಪ್ರಾರಂಭಿಸಿದೆ. ಇಂಟರ್ಪೋಲ್ನ ಆಡಳಿತ ಸಮಿತಿ ಅಧ್ಯಕ್ಷತೆಯನ್ನು UAE ವಹಿಸಿಕೊಂಡಿದೆ. ಅಬುಧಾಬಿಯಲ್ಲಿ ನಡೆದ ಮೊದಲ ರೈಸಿನಾ ಮಧ್ಯಪ್ರಾಚ್ಯ ಸಮ್ಮೇಳನವಾಗಿದೆ. UAE 2025 ಸಮುದಾಯದ ವರ್ಷವೆಂದು ಘೋಷಿಸಿದೆ. ಹೌದಾ? ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಇಂದಿರಾ ಗಾಂಧಿ ರಾಷ್ಟ್ರೀಯ ಮುಕ್ತ ವಿಶ್ವವಿದ್ಯಾಲಯದ ಹೊಸ ಉಪಕುಲಪತಿಯಾಗಿ ಯಾರನ್ನ ನೇಮಿಸಲಾಗಿದೆ? ಹೌದಾ? ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಸಿ, ಪ್ರೊಫೆಸರ್ ಉಮಾ ಕಾಂಜಿಲಾಲ್ ಎಂಬುವರು ಸರಿಯಾದಂತ ಉತ್ತರ. ಇಂದಿರಾ ಗಾಂಧಿ ರಾಷ್ಟ್ರೀಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಹೊಸ ಉಪಕುಲಪತಿಯನ್ನು ನೇಮಿಸಲಾಗಿದೆ. ಪ್ರೊಫೆಸರ್ ಉಮಾ ಕಾಂಜಿಲಾಲ್ ಅವರಿಗೆ ಈ ಜವಾಬ್ದಾರಿಯನ್ನು ನೀಡಲಾಗಿದೆ. ಇದರೊಂದಿಗೆ ಇವರು ಇಗ್ನೋದ ಮೊದಲ ಮಹಿಳಾ ಉಪಕುಲಪತಿಯಾಗುವ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಮುಕ್ತ ಮತ್ತು ದೂರ ಶಿಕ್ಷಣ, ಡಿಜಿಟಲ್ ಶಿಕ್ಷಣ ಮತ್ತು ಶೈಕ್ಷಣಿಕ ನಾಯಕತ್ವದಲ್ಲಿ 3 ದಶಕಗಳಿಗೂ ಹೆಚ್ಚು ಅನುಭವ ಹೊಂದಿರುವ ಈ ಪ್ರತಿಷ್ಠಿತ ಸ್ಥಾನಕ್ಕೆ ಅವರ ನೇಮಕಾತಿಯು ಭಾರತದ ಅಂತರ್ಗತ ಮತ್ತು ತಂತ್ರಜ್ಞಾನ ಚಾಲಿತ ಉನ್ನತ ಶಿಕ್ಷಣದ ಮೇಲೆ ಹೆಚ್ಚುತ್ತಿರುವ ಗಮನವನ್ನು ಪ್ರತಿಬಿಂಬಿಸುತ್ತದೆ. ಹೌದಾ?
ರಾಷ್ಟ್ರೀಯ ಹಣಕಾಸು ವರದಿ ಪ್ರಕಾರ ರಾಷ್ಟ್ರೀಯ ಹಣಕಾಸು ವರದಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ನಿತಿನ್ ಗುಪ್ತಾ ನೇಮಕ ಮಾಡಲಾಗಿದೆ. ಮಣಿಪುರದ ಹೊಸ ಮುಖ್ಯ ಕಾರ್ಯದರ್ಶಿಯಾಗಿ ಪುನೀತ್ ಗೋಯಲ್ ಅವರನ್ನು ನೇಮಿಸಲಾಗಿದೆ. ಗಿಫ್ಟ್ ಸಿಟಿಯ JIFT ಸಿಟಿಯ ವ್ಯವಸ್ಥಾಪಕ ನಿರ್ದೇಶಕ ಮತ್ತು ಸಿಇಒ ಆಗಿ ಸಂಜಯ್ ಕೌಲ್ ಅವರನ್ನು ನೇಮಕ ಮಾಡಲಾಗಿದೆ. ಹಿಂದೂಸ್ತಾನಿ ಕೋಕೋ ಕೋಲಾ ಪಾನೀಯಗಳ ಹೊಸ ಸಿಇಒ ಆಗಿ ಹೇಮಂತ್ ರೂಪಾನಿ ಅವರನ್ನು ನೇಮಿಸಲಾಗಿದೆ. ಕರ್ನಾಟಕ ಬ್ಯಾಂಕಿನ ಮಧ್ಯಂತರ MD ಮತ್ತು ಸಿಇಒ ಆಗಿ ರಾಘವೇಂದ್ರ ಶ್ರೀನಿವಾಸ್ ಭಟ್ ಅವರನ್ನು ನೇಮಿಸಲಾಗಿದೆ. LICಯ ಹೊಸ MD ಮತ್ತು CEO ಆಗಿ R ದೊರೆಸ್ವಾಮಿ ಅವರನ್ನು ನೇಮಕ ಮಾಡಲಾಗಿದೆ. ರಾಷ್ಟ್ರೀಯ ವೈದ್ಯಕೀಯ ಆಯೋಗದ ಹೊಸ ಅಧ್ಯಕ್ಷರಾಗಿ ಅಭಿಜಿತ್ ಶೇಟ್ ಅವರನ್ನು ನೇಮಿಸಲಾಗಿದೆ. RPFನ DGಯಾಗಿ ಸೋನಾಲಿ ಮಿಶ್ರಾ ಅವರನ್ನು ನೇಮಕ ಮಾಡಲಾಗಿದೆ. ಥ್ಯಾಂಕ್ ಯು. ಈ ಒಂದು ಕ್ಲಾಸ್ ಯಾರಿಗೆಲ್ಲ ಇಷ್ಟವಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇಂದಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.